ನಮಸ್ಕಾರ ರೀ ಜವಾರಿ ಮಂದಿ. DC ವರ್ಸಸ್ RCB MI ವರ್ಸಸ್ LIG ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ ಸುಸ್ವಾಗತ. ನೋಡ್ರಿ, DC ವರ್ಸಸ್ RCB ಹೋದ್ ಮ್ಯಾಚ್ ನಡೆದಿತ್ತು ಎಲ್ಲಿಯಪ್ಪ ಅಂದ್ರೆ ನಮ್ಮ ಚಿನ್ನಸ್ವಾಮಿ ಗ್ರೌಂಡ್ ಹೆಂಗಪ್ಪ ಅಂದ್ರೆ ನಮ್ಮ RCBಗೆ ಬೂಸ್ಟ್ ರೀ. ಒಂಥರ ಗ್ರೌಂಡ್ ಹೆಂಗಪ್ಪ ಅಂದ್ರೆ ನಮ್ಮ ಗಿಲ್ಲಿ ಗ್ರೌಂಡ್ ಆಡದಪ್ಲಿ. ಆ ಗ್ರೌಂಡ್ ವರ್ಸ್ಟ್ ರೆಕಾರ್ಡ್ ಆಗ್ತಾರೆ RCB. ಹಂಗಾಗಿ DC ಮಾಮೂಲಿ ಗೆತ್ರಿ. ಯಾಕಪ್ಪ ಅಂದ್ರೆ RCB ಮ್ಯಾನೇಜ್ಮೆಂಟಿಗೆ ಗೊತ್ತಿತ್ತು, RCB ಫ್ಯಾನ್ಸ್ಗೆ ಗೊತ್ತಿತ್ತು, ಎಲ್ಲರಿಗೂ ಗೊತ್ತಿತ್ತು. ಸೊ ಫೇವರ್ RCB ಕಡೆಗೆ ಇಲ್ಲ. ಯಾಕಪ್ಪ ಹೋಮ್ ಗ್ರೌಂಡ್ ಅಡ್ವರ್ಟೈಸ್ಮೆಂಟ್ ನಮ್ಗೆ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿತ್ತು. ಹಂಗಾಗಿ DC ಸ್ವಲ್ಪ ಬೆಂಕಿ ಫಾರ್ಮ್ನಾಗ ಇದ್ರೆ. ಯಾಕಪ್ಪ ಅಕ್ಷರ್ ಪಟೇಲ್ ಕ್ಯಾಪ್ಟನ್ಸಿ ಬೆಂಕಿ ಮಾಡತ್ತಾರ. KL ರಾಹುಲ್ ಮಾತ್ರ ಫಾರ್ಮ್ನಾಗ ಮಿಚೆಲ್ ಸ್ಟಾರ್ಕ್ ಅಂದ್ರೆ ಅದ್ಭುತ ಅನ. ಕುಲ್ದೀಪ್ ಯಾದವ್ ಅಂತೂ ಟಕ್ಕರ್ ಕೊಡತ್ತಾನ. ಹಂಗಾಗಿ ಬೆಂಕಿ ಫಾರ್ಮ್ನಾಗ ಇದ್ರೆ ಡೆಲ್ಲಿ. KL ರಾಹುಲ್ ಅಂತ ನೋಡ್ರಿ, ಹೋದ್ಸಲ DC ಮತ್ತು RCB ಮ್ಯಾಚ್ ಹೋಮ್ ಗ್ರೌಂಡ್ನಾಗ ಇದ್ದಾಗ KL ರಾಹುಲ್ ನನ್ನ ರಾಜ್ಯ ಇದು ನಂದು ಅಂತೇಳಿ ಬೇಸ್ ಬದ್ನಿಗೆ ಊಟ ಇಟ್ಟು ಹೋಗ್ಬಿಟ್ರು ಹೆಸರು ಇಟ್ಟು ಹೊಡೆದ ಕೇಸಿ. ಹಂಗಾಗಿ ಇದು ಯಾರ್ದಂದ್ರೆ ಡೆಲ್ಲಿ ಕಾಕಂದ್ರೆ ವಿರಾಟ್ ಕೊಹ್ಲಿ. ಇದು ಡೆಲ್ಲಿ ಮತ್ತೆ ಡೆಲ್ಲಿ ಹವಾ ಇರ್ಲಿಕ್ಕಪ್ಪ ಹಿಂಗೆ ಡೆಲ್ಲಿ ಅದಲ್ರಿ. ಎಸ್ ಸರ್ ಡೆಲ್ಲಿ ಅಂತ ಒಂದು ವಿಕ್ರಮ್ ಅಂತ ಮೂವಿ ಅದ್ ನೋಡಿ. ಆ ಥರ ಬೆಂಕಿ ಫಾರ್ಮ್ನಾಗ ಅಂದ್ರೆ ವಿರಾಟ್ ಕೊಹ್ಲಿ ಅಪ್ಪ ಅಂತ. ಆ ಕಡೆ KL ರಾಹುಲ್ ಅಷ್ಟು ಫಾರ್ಮ್ನಾಗ ಇಲ್ಲ. ಅವ್ರು RCB ಕೂಡ ಮತ್ತು CSK ಕೂಡ ಎರಡೇ ಮ್ಯಾಚ್ ಆಡ್ಯಾರ. ಉಳ್ಕಿ ಯಾವ ಫಾರ್ಮ್ನಾಗ ಇಲ್ಲ. DC ಕಡೆ ಅಷ್ಟು ಬಲಿಷ್ಠ ಇಲ್ರಿ. ಅಂದ್ರೆ ಅವ್ರು ಲಕ್ನಿಂದ ಗೆಲ್ಲತ್ತಾರೋ ಎದುರಂತ ಗೆಲ್ಲತ್ತಾರೋ ಒಂದು ಗೊತ್ತಾಗಲ್ಲ. ಯಾಕಪ್ಪ DC ನೋಡಿ ಬ್ಯಾಟಿಂಗ್ ಬಿ ಅಷ್ಟು ಖರಾಬ್ ಮಾಡತ್ತಾರೆ. ಅಶುತೋಷ್ ಶರ್ಮಾ ಬಿ ಅಷ್ಟು ಬೆಂಕಿ ಫಾರ್ಮ್ನಾಗ ಇಲ್ರಿ. ಮತ್ತು ಹಂಗಾಗಿ ಸ್ವಲ್ಪ DC ಹೆಂಗಪ್ಪ ಕ್ಯಾಪ್ಟನ್ಸಿ ಬೆಂಕಿ ಮಾಡ್ತಾರೆ. ಸಿಚುವೇಶನ್ ತಕ್ಕಂತೆ ಬೌಲರ್ ಚೇಂಜರ್, ಸಿಚುವೇಶನ್ ತಕ್ಕಂತೆ ಬ್ಯಾಟ್ಸ್ಮನ್. ಹಂಗ RCB ಮನಿ ಹೊರಗೆ ಕಾಲಿಟ್ರೆ ಹೊಡಿ ಕಡಿ ಅನ್ನೋ 12 ಗ್ಯಾಂಗ್ಸ್ಟರ್ ಆಗ್ಬಿಡ್ತಾರೆ. ಅವನ್ನ ಹೊಡ್ಯೋದು ಕಡ್ಯೋದು ಮನ್ಯಾಗ ಇಲ್ಲಿ ಅಂದ್ರೆ ಹೊರಗೆ ಹುಲಿ ಅನ್ನೋ ಪ್ಲೇಯರ್. ಹೊಡ್ಯೋದು ಕಡ್ಯೋದು ಅವನ್ನ. ಹಂಗಾಗಿ ಮ್ಯಾಚ್ ಎಲ್ಲ ಹೇಳಿ ಕೇಳಿ ಹೊರಗದ 99% ಅಲ್ರಿ 100.1% RCB ಗೆಲ್ಲ ಮ್ಯಾಚ್ ಚಾನ್ಸಸ್ ಅದ. ಯಾಕಪ್ಪ ನೋಡಿ, KL ರಾಹುಲ್ ಹೋದ್ಸಲ RCB ಗ್ರೌಂಡ್ನಾಗ ಮೇನ್ ಇಟ್ಟು ಹೋಗಿದ್ರು. ಯಾಕಪ್ಪ ವಿರಾಟ್ ಕೊಹ್ಲಿ ಅಂತೆಲ್ಲ ಆಗಿ ಬರಲ್ಲ. ವಿರಾಟ್ ಕೊಹ್ಲಿ ಅಂತ ಅವರು KL ರಾಹುಲ್ ಮಾಮೂಲಿ ಆಗಿ ಮಾಡಿದ್ರೆ ವಿರಾಟ್ ಕೊಹ್ಲಿ ಆಗಿ ಬರಲ್ಲ. ಎಲ್ಲ ನೋಡಿಲ್ಲಿ ಒಂದ್ಸಲ LIG ಕೂಡನೇ ಆಗಿತ್ತು. ಗೌತಮ್ ಗಂಭೀರ್ ಒಂದ್ ಕೇಸಿ ಓಂ ಚಿನ್ನಸ್ವಾಮಿದಾಗ ಹಿಂಗೆ ಮಾಡಿದ್ದು ನೋಡಿರ್ಬೇಕು. ಹೋದಲ್ರಿ ಲಕ್ನೋದಾಗ ಹೋಗಿ ಹಿಂಗೆ ಮಾಡಿಲ್ಲ, ಹಿಂಗ ಮಾಡಲಿಲ್ಲ. ಹಂಗೆ ವಿರಾಟ್ ಕೊಹ್ಲಿ ಒಂದ್ಸಲ ವಿರಾಟ್ ಕೊಹ್ಲಿ ತಲೆ ಹಾಪ್ ಆಯ್ತಪ್ಪ ಅಂದ್ರೆ ಅವ್ನು ಸೊಳ ಮುಂದೆ ಕೇಳಿದ್ರು ವಿರಾಟ್ ಕೊಹ್ಲಿ ಹಂಗನರಿ. ನೋಡ್ರಿ RCB ಕಡೆ ನೋಡ್ರಿ ಬೆಂಕಿ ಫಾರ್ಮ್ನಾಗ ಅಂದ್ರೆ ವಿರಾಟ್ ಕೊಹ್ಲಿ ಅಂತ ಬೆಂಕಿ ಫಾರ್ಮ್ನಾಗ 70 ರನ್. ಅವರಂತೂ ಚೇಸ್ ಮಾಸ್ಟರ್ ಅಂತಾರ. ಚೇಸಿಂಗ್ ಬಂದ್ರೆ ಭೀ ಅಟ್ಟದೆ, ಓಪನಿಂಗ್ ಬಂದ್ರೆ ಅಟ್ಟದೆ ವಿರಾಟ್ ಕೊಹ್ಲಿ. ಪಿಲ್ಸ್ ಔಟ್ ಆದ್ರು ಅವರು ಅಂತೂ ನಮ್ಮ DK ಮೋಸ್ಟ್ ಹೇಳಿ ಕಳ್ಸ್ಯಾರೆ. ಬೆಂದಸ್ ಆಗಿ ಆಡೋದು, ಬಾಂಬುಲಿ ಆಗೋದು, ಬಂಬಾಟ್ ಆಗೋದು, ನಿನ್ಗೆ ಯಾರು ಕೈಯೇ ಮಾಡಲ್ಲ, ಯಾರು ಮಾಡೋದು. ಪಿಲ್ಸ್ ಔಟ್ ಅಂತ ಬೆಂಕಿ ಫಾರ್ಮ್ನಾಗ ಒಂದೆರಡು ಮ್ಯಾಚ್ ಹೋಗಿರ್ಬೇಕು. ಮತ್ತು ಹೋದ ಎಲ್ಲ ಮ್ಯಾಚ್ ಹೊಡಿಬೇಕಂದ್ರೆ ನಾನು ಪರಮಾತ್ಮ ಅಂದ್ರೆ ಎಲ್ಲ ಮ್ಯಾಚ್ ಹೊಡಿಬೇಕಂದ್ರೆ ಆಗಲ್ಲ. ಇನ್ನು ದೇವದತ್ ಪಡಿಕಲ್ ಅಂತ ಬೆಂಕಿ ಫಾರ್ಮ್ನಾಗ. ರಜತ್ ಪಟೇಲ್ ಅಂತ ಕ್ಯಾಪ್ಟನ್ಸಿ ಬೆಂಕಿ ಮಾಡತ್ತಾನ. ಡೇವಿಡ್ ಜಿತೇಶ್ ಅಂತ ಬೆಂಕಿ ಅವನು. ಹೋದ್ಸಲ DRS ನೋಡ್ರಿ, ಇದು ರಾಜಸ್ಥಾನ್ ಕೂಡ RCB ಗೆದ್ದಿದೆ ಜಿತೇಶ್ ಶರ್ಮಾ ನಿಂತ. 10 ರನ್ನಿಗೆ 22 ರನ್ 21 ರನ್ ಹೊಡೆದಾರಿ. DRS ಮಾತ್ರ ಇಂಪಾರ್ಟೆಂಟ್ ಆಯ್ತ್ರಿ. ಜುರೇಲ್ದು ಬೆಂಕಿ DRS ಎಲ್ಲರಿಗೂ ಗೊತ್ತೇ ಆಗಿಲ್ರಿ, ನಮಗೂ ಗೊತ್ತೇ ಆಗಿಲ್ಲ ವಿಕೆಟ್ ಇತ್ತಪ್ಪ ಅಂತೇಳಿ. ಜುರೇಲ್ ಬೆಂಕಿ ಫಾರ್ಮ್ನಾಗ ಇದ್ದಾರೆ. ಬೆಂಕಿ ವಿಕೆಟ್ ಅನ್ಬೇಕಾದ್ರು DRS ಅಂತ ಮ್ಯಾಚ್ ಚೇಂಜ್ ಆಯ್ತು. ಅದು ಪೂರ್ತಿ ಗಾಂಡು ನಸೀಬೆ ಚೇಂಜ್ ಆಯ್ತು RCB. ಇನ್ನು ಶರ್ಮಾ ಅಂತೂ ಅಷ್ಟು ಫಾರ್ಮ್ನಾಗ ಇಲ್ಲ, ಬಟ್ ರನ್ ರೇಟ್ ಅಂತೂ ಕಟ್ಟಾಗತ್ತಾರ. ಮತ್ತು ಕೃಣಾಲ್ ಪಾಂಡೆ ಎಲ್ಲ ಅಪೋಸಿಷನ್ ಒಯ್ಕೊಳತ್ತಿರ್ತಾರ ಆಮೇಲೆ. ನೀನು ಸ್ಪಿನ್ನರ್ ಇದೆಯಾ, ನೀನು ಸ್ಪೀಡ್ ಬಾಲರ್ ಇದೆಯಾ, ನೀನು ಬೌನ್ಸರ್ ಆಗ್ತಾವ, ಸ್ಪಿನ್ನರ್ ಆಗ್ತಾವ, ಒಂದು ಗೊತ್ತಾಗಲ್ಲ ನಮ್ಮ ಎಂಥ ಬಾಲರ್ ಅವನು ಅಂತಾರೆ ಅಪೋಸಿಷನ್. ಯಾಕಪ್ಪ ಕೃಣಾಲ್ ಪಾಂಡೆ ಹಂಗೆ ಮಾಡ್ತಾನ್ರಿ. ಒಂದ್ಸಲ ಬೌನ್ಸರೇ ಆಗ್ತಾನೆ, ಒಂದ್ಸಲ ವೈಡ್ ಆರ್ಕರೇ ಆಗ್ತಾನೆ, ಒಂದ್ಸಲ ಯಾರ್ಕರೇ ಆಗ್ತಾನೆ, ಒಂದ್ಸಲ ಸ್ಪಿನ್ನೇ ಮಾಡ್ತಾನೆ. ಅವ್ನಿಗೆ ಪಿಕ್ಕೆ ಮಾಡಕ್ಕೆ ಬರಲ್ಲ. ಕೃಣಾಲ್ ಪಾಂಡೆ ಅಂತ ಬೆಂಕಿ ಫಾರ್ಮ್. ಶಫಾಟ್ ಇವತ್ತು ನೋಡ್ರಿ 2 ಮ್ಯಾಚ್ ಅವ್ರಿಗೆ ಆಡಿಸಿದ್ರು. 2 ಮ್ಯಾಚ್ ಬ್ಯಾಟಿಂಗ್ ಸಿಕ್ಕಿಲ್ಲ. ಬಾಲಿಂಗ್ ಅಂತೂ ಹಾಕ್ಯಾರ, 2 ಓವರ್ ಹಾಕ್ಯಾರ. ರಾಜಸ್ಥಾನ್ ಕೂಡ 3 ಓವರ್ ಹಾಕಿದ್ರು. ಇದು ಮೊನ್ನೆ ರಾಜಸ್ಥಾನ್ ಕೂಡ 1 ಓವರ್ ಹಾಕಿದ್ರು. ಹಂಗಾಗಿ ಸ್ವಲ್ಪ ಅವ್ರಿಗೆ ಬ್ಯಾಟಿಂಗ್ ಲೈನಪ್ ಸಿಕ್ಕಿಲ್ರಿ. ಬ್ಯಾಟಿಂಗ್ ಅಂತೂ ಅವ್ರಿಗೆ ಬ್ಯಾಟಿಂಗ್ ಸಿಕ್ಕಿಲ್ಲ. ಹಂಗಾಗಿ ಈ ಮ್ಯಾಚ್ ನೋಡೋಕೆ ಬ್ಯಾಟಿಂಗ್ ಸಿಗ್ತಾ ಏನು ಮಾಡ್ತಂತೆ. ಭುವನೇಶ್ವರ್ ಕುಮಾರ್ ಅಂತ ಬೆಂಕಿ ಫಾರ್ಮ್. ಬಾಲಿಂಗ್ ಲೈನಪ್ ಬಗ್ಗೆ ಏನೋ ಒಂಚೂರು ಮಾತಾಡಪ್ಲೇ ಇಲ್ರಿ. ಹೇಜಲ್ವುಡ್ ಅಂತ ಬೆಂಕಿ ಸ್ವಲ್ಪ ಎಷ್ಟ್ದಲ್ಲಿ ಸ್ವಲ್ಪ ಫಾರ್ಮಿಗೆ ಬರ್ಬೇಕು. CSK ಕೂಡ ಮತ್ತು 1-2 ಮ್ಯಾಚ್ಗೆ ಅಷ್ಟೇ ಸ್ವಲ್ಪ ಕಾಂಟ್ರಾಕ್ಟ್ ಮಾಡಿ, ಬಟ್ ರನ್ ಕೊಡತ್ತಾರೆ ಅವರು. ಆಗಿನ ಟೈಮಿಗೆ ಯಶಸ್ವಿ ದಯಾಳ್ ರನ್ ಕೊಡತ್ತಾರೆ. ಹಂಗಾಗಿ ಸ್ವಲ್ಪ ಯಶಸ್ವಿ ದಯಾಳದ ಸ್ವಲ್ಪ ಮಾತಾಡ್ರಿ ಯಾರು ಇದ್ರಪ್ಪ ಅಂದ್ರೆ ನಾವೇ ಕಡೆಗೆ ಫೋನ್ ಮಾಡಿ ಹೇಳ ಒಂದು ಎಗ್ರೆಸ್ ಪಾರ್ಸಲ್ ಮಾಡ್ತೀನಿ, ಹಿಂಗೆ ಆದ್ರೆ ಸ್ವಲ್ಪ ಹೆಚ್ಚಿಗೆ ವಿಕೆಟ್ ತಗೋಪ್ಪ ಅಂತ. RCB ಮ್ಯಾನೇಜ್ಮೆಂಟ್ ಅಲ್ಲಿ RCB ಪ್ಲೇಯರ್ಸ್ ಅಲ್ಲಿ ಬೆಂಕಿ ಫಾರ್ಮ್ನಾಗ ರೀ. ಹಂಗಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರೋಹಿತ್ ಶರ್ಮಾ ಬಿ ಬರ್ತಾರೆ. ಹಂಗಾಗಿ ಟೀಮ್ ಡೇವಿಡ್ ನನವತ್ತನ್ರಿ 8 ಮ್ಯಾಚ್ ಆಡ್ಯಾನ್ರಿ ಮಗ.
ಹಿಂಗೆ ಇರ್ಬೇಕ್ರಿ ಟೀಮ್ ಡೆವಲಪ್ ಅಂತ. ಯಾಕಂದ್ರೆ ನೋಡಿ ಡಿ ಸಿ ಕಡೆ ನೋಡ್ರಿ ನಿಖಿಲಸ್ ಪುರನ್ ಸಾರಿ ಅಭಿಷೇಕ್ ಪೋರೆಲ್ಲ ಬೆಂಕಿ ಫಾರ್ಮ್ನಾಗ ನೋಡಿ. ಇದು ಕರುಣ್ ನಾಯರ್ ನಮ್ಮ ಕರ್ನಾಟಕ ಪ್ಲೇಯರ್ ಅವ್ರಂತೂ ಬೆಂಕಿ ಫಾರ್ಮ್ನಾಗಾರ. ಕೇರಳ ಅವರು ಅಷ್ಟು ಫಾರ್ಮ್ನಾಗ ಇಲ್ಲ. ಅವ್ರು RCB ಇದ್ದಾಗ ಮಾತ್ರ ಚಿತಾಲ್ ಪತಾಲ್ ಪ್ಲೇ ಆಡ್ತಾವ. ಅವ್ರಿಗೆ RCB ಅಂದ್ರೆ ಏನ್ರಿ ಒಂಥರ RCB CSK ಅಂದ್ರೆ ಏನು ಅವ್ರಿಗೆ ಎಂತ ಆನಂದ ಪರಮಾತ್ಮ ಇದ್ದಪ್ಪ ಕೇರಳ ಬೆಂಕಿ. ಅವ್ರಂತೂ ಫಿಕ್ಸ್ 50 ಹೊಡೆದೇ ಹೊಡಿತಾರೆ. ಇನ್ನು ಶರ್ಮಾ ಬಿ ಬೆಂಕಿ ಫಾರ್ಮ್ನಾಗ ಅಂದ್ರೆ. ಇನ್ನು ಸ್ಟಬ್ಸ್ ಬಿ ಚಲೋ ಆಡ್ತಾರ. ಅಕ್ಷರ್ ಪಟೇಲ್ ಕ್ಯಾಪ್ಟನ್ಸಿ ಬೆಂಕಿ ಮಾಡತ್ತಾರ. ಆದರ್ಶ ಶರ್ಮಾ ಬಿ ಬೆಂಕಿ ಫಾರ್ಮ್ನಾಗ. ವಪ್ರೇಶ್ ನಿಗಮ್ ಅಂತ ಬೆಂಕಿ. ಮಿಚಲ್ ಸ್ಟಾರ್ಕ್ ಬಗ್ಗೆ ಅಂತ ಹೇಳಪ್ಲೇ ಇಲ್ಲ. ಕುಲ್ದೀಪ್ ಯಾದವ್ ವರ್ಸಸ್ ಇದು ರಜತ್ ಪತ್ತೇದಾರ್ ಬೆಳಗ್ತಾರೆ. ಯಾಕಪ್ಪ ಸ್ಪಿನ್ನರ್ ಚಲೋ ಆಡತ್ತಾರೆ. ಬಟ್ ರಜತ್ ಪತ್ತೇದಾರ್ ರೆಕಾರ್ಡ್ ನೋಡಿದ್ರೆ ಇಚ್ಚಿತ್ತಿಗೆ 2025 3-4 ಮ್ಯಾಚ್ ಸ್ಪಿನ್ನರ್ಗೆ ಔಟ್ ಆಗ್ಯಾರ. ಯಜೇಂದ್ರ ಚಹಲ್ ಬ್ಯಾಕ್ ಟು ಬ್ಯಾಕ್ 2 ಸಲ ಔಟ್ ಆಗ್ಯಾರ. ಹಂಗಾಗಿ ಸ್ಪಿನ್ನರ್ಗೆ ಸ್ವಲ್ಪ ಎಫೆಕ್ಟ್ ಆಗತ್ತಾರೆ. ಮುಖೇಶ್ ಕುಮಾರ್ ಅಂತ ಬೆಂಕಿ ಫಾರ್ಮ್ನಾಗ ಮಿಡಿನ್ ಓವರ್ ಮಾಡತ್ತಾರೆ. ಮುಖೇಶ್ ಕುಮಾರ್ ಅಂತ ದೇಶ್ಮುಖ್ ಚಮೀರ್ ಅವರಂತೂ ಬೆಂಕಿ ಫಾರ್ಮ್ನಾಗ. ಇನ್ನು ಫರ್ಕ್ ಇದು ಯಾರು ಇಂಪ್ಯಾಕ್ಟ್ ಪ್ಲೇಯರ್ ದೇವನ್ ಫರಾರಿ ಅವರು ಬಿ ಅಷ್ಟು ಫಾರ್ಮ್ನಾಗ ಇಲ್ಲ. ಡೆಲ್ಲಿ RCB ಬ್ಯಾಟಿಂಗ್ ಲೈನಪ್ ಆಗಿ ಬಾಲಿಂಗ್ ಲೈನಪ್ ಯಾರು ನೋಡಿದಪ್ಪ ನಾನು ಅನಿಸ್ತಾರೆ RCB ಶೋ ಫಾರ್ ಬೆಟರ್ ಅನಿಸ್ತದೆ. ಅಪ್ಪ RCB ಒಂದು ಮ್ಯಾಚ್ ಗೆಲ್ತೊಂಟ್ರ DC ಒಂದು ಮ್ಯಾಚ್ ಗೆಲ್ತೊಂಟದ. ಬಟ್ DC ನೋಡ್ರಿ ಹೋಮ್ ಗ್ರೌಂಡ್ ಅಡ್ವರ್ಟೈಸ್ಮೆಂಟ್ ಇಲ್ಲ. RCB ಹೊರಗೆ ಹೋಗಿ ಹೊಡ್ಯಾಕ್ ಮಾತ್ರ ಇಂಪಾರ್ಟೆಂಟ್. RCB ಹೊರ ಹೆಂಗಪ್ಪ ಅಂದ್ರೆ ಹುಲಿ ಇದ್ದಪ್ಲೆ ದಾದ ಇದ್ದಪ್ಲೆ. ಹಂಗಾಗಿ ಈ ಮ್ಯಾಚ್ ಯಾರು ಗೆಲ್ತಪ್ಪ RCB ಗೆದ್ದೇ ಗೆಲ್ತ. RCB ಹೊಡೆದಿರ್ತಾರೆ ಸೇಡು ಏಟು. ಇದು KL ವರ್ಸಸ್ ವಿರಾಟ್ ಕೊಹ್ಲಿ ಬಿದ್ದೇ ಬೀಳ್ತಾರೆ. ಯಾಕಪ್ಪ ಇದು ನೋಡ್ರಿ ಹೆಸಲ್ವುಡ್ ಅಂತ ಬೆಂಕಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಯಾಕಪ್ಪ ಕೇರಳ ಹೋಸಲ 18-19 ಓವರ್ ಹೊಡೆದಿದ್ರು ಚಿನ್ನಸ್ವಾಮಿ. ಭುವನೇಶ್ವರ್ ಕುಮಾರ್ ಹೆಸಲ್ವುಡ್ ಬೆಂಕಿ ಇಂಪಾರ್ಟೆಂಟ್ ಆತರ RCBಗೆ. ಇನ್ನು ಮ್ಯಾಚ್ ಪ್ರೆಡಿಕ್ಷನ್ ಬಂದಪ್ಪ ನೋಡಿ ವಿರಾಟ್ ಕೊಹ್ಲಿ ಅಂತೂ ಬೆಂಕಿ ಫಾರ್ಮ್ನಾಗ. ಅವ್ರಂತೂ ಮಿನಿಮಮ್ ಮಾಡ್ಯಾವ 70-80 ಬಿಟ್ರೆ ಫಸ್ಟ್ ಬ್ಯಾಟಿಂಗ್ ಆದ್ರಪ್ಪ 100 ಹೊಡೆದೇ ಹೊಡಿತಾರೆ. ಇನ್ನು ಆ ಕಡೆ ಅಂತೂ KL 50-60 ಹೊಡಿತಾನೆ. ಸ್ಟಬ್ಸ್ ಎಷ್ಟು ಹೊಡಿತಾನೆ. ಪೋರೆಲ್ ಅಂತೂ ಅಷ್ಟು ಆಡಲ್ಲ. ಯಾಕೆ ಭುವನೇಶ್ವರ್ ಕುಮಾರ್ ಎಕ್ಸ್ಪೆನ್ಸ್ ಬಾಲರ್. ಹಂಗಾಗಿ ಕ್ರೂಷಿಯಲ್ ಮ್ಯಾಚ್ ಆತಾರೆ RCBಗೆ. ಮತ್ತೆ ಇನ್ನು ಸೆಕೆಂಡ್ ಮ್ಯಾಚಿಗೆ ಬಂದ್ರೆ MI ವರ್ಸಸ್ LSG ನೋಡ್ರಿ ಹೆಂಗೆ ಇದಪ್ಪ ವರ್ಸ್ಟ್ ಪ್ಲೇಯರ್. ಅದು ಗೆದ್ದದ್ರೆ ಇಲ್ಲ ಅಂತಿಲ್ಲ. ಬಟ್ LSGಗೆ ನಿಖಿಲಸ್ ಪುರಾನ್ ಆಗಿನ ಟೈಮಿಗೆ ಕುಂಡಿ ಆಡಾತಾನೆ. LSG ಕೈ ಕೊಡಾತಾನೆ. LSG ನಿಖಿಲಸ್ ಪುರಾನ್ ಗೆಲ್ಲದು. ನಿಖಿಲಸ್ ಪುರಾನ್ ಮಿಚಲ್ ಮಾರ್ಷ್ ಇಬ್ರು ಫಾರ್ಮ್ನಾಗ ಇಲ್ಲ ಈಗ ಪ್ರೆಸೆಂಟ್. ಒಂದು 3-4 ಮ್ಯಾಚ್ ನೋಡ RCB ಇದು LSG ಗೆದ್ದಿದೆ ನಿಖಿಲಸ್ ಪುರಾನ್ ಮತ್ತೆ ಮಿಚಲ್ ಮಾರ್ಷ್ ಅಂತ. ಮಿಚಲ್ ಮಾರ್ಷ್ LSG ನಿಖಿಲಸ್ ಪುರಾನ್ ನೋಡ್ರಿ ಫಾರ್ಮ್ನಾಗ ಇದ್ರು. ಹಂಗಾಗಿ LSGಗೆ ಆನಂದ ಪರಮಾನ ಆಗಿತ್ತು. ಈಗ ಏನಾಗ್ಯದಪ್ಪ ಅಂದ್ರೆ ನಿಖಿಲಸ್ ಪುರಾನ್ ಬಿ ಫಾರ್ಮ್ನಾಗ ಇಲ್ಲ. ಈ ಮಿಚಲ್ ಮಾರ್ಷ್ ಬಿ ಫಾರ್ಮ್ನಾಗ ಇಲ್ಲ. ಹಂಗಾಗಿ ಸ್ವಲ್ಪ ಹೊಡೆತ ಬೀಳುತ್ತಾರೆ ನಿಖಿಲಸ್ ಪುರಾನ್. ಮತ್ತು ರಿಷಬ್ ಅಂತಂದ್ರೆ ಆಕ್ರಿ ಚೂತೆ ಮಾಡತ್ತಾರೆ. ಅವ್ರಂತ ಕ್ಯಾಪ್ಟನ್ಸಿ. ಆಯುಷ್ ಬುಡೋಣಿ ಅಂತ ಬೆಂಕಿ ಫಾರ್ಮ್ನಾಗ. ಮಿಲ್ಲರ್ ಬಿ ಅಷ್ಟು ಇದು ಇಲ್ಲ. ಹಂಗಾಗಿ LSG ಹೆಂಗಪ್ಪ ಅಂದ್ ನೋಡ್ರಿ MI ಅಂತ ಬೆಂಕಿ 4 ಮ್ಯಾಚ್ ಗೆದ್ದೊಂಟದ. ರೋಹಿತ್ ಶರ್ಮಾ ಅಂತ ಬೆಂಕಿ ಫಾರ್ಮ್ನಾಗ ಒಣಪೋ ಶಾಟ್ ಹೊಡಿತಾನೆ ರೋಹಿತ್ ಶರ್ಮಾ. ಅವನಿಗೆ ಫುಲ್ ಶಾಟ್ ಅಂತೂ ಆನಂದ ಪರಮಾತ್ಮ ಇದ್ದಪ್ಲೆ. ಹೆಂಗಪ್ಪ ಅಂದ್ರೆ ಒಂಥರ ಇದ್ದಪ್ಲೆ ಫುಲ್ ಶಾಟ್. ರೋಹಿತ್ ಶರ್ಮಾ ಒಂದ್ಸಲ ಫಾರ್ಮ್ನಾಗ ಬಂದ್ರೆ ತಿಕ್ಕೋರಿ ಹೆಟ್ಟದ. ಸೂರ್ಯಕುಮಾರ್ ಬಿ ಬೆಂಕಿ ಫಾರ್ಮ್ನಾಗ. ತಿಲಕ್ ವರ್ಮಾ ಬೆಂಕಿ ಫಾರ್ಮ್ನಾಗ. ಯಾರು ರಿಚರ್ಡ್ ಬೆಂಕಿ ಫಾರ್ಮ್ನಾಗ. ಹೋಮ್ ಗ್ರೌಂಡ್ ಅದಾರೆ. ಎಲ್ಲಿ ನಡೆಯತ್ತಪ್ಪ ಮ್ಯಾಚ್ ಒಂಕಡೆ ನಡೆಯುತ್ತೆ ಅಂದ್ರೆ ಮುಂಬೈನೇ ನಡೆಯುತ್ತಾರೆ. ಮುಂಬೈನ 4 ಮ್ಯಾಚ್ ಗೆದ್ದಾರೆ. ಮೊನ್ನೆ 3 ಮ್ಯಾಚ್ ಗೆದ್ದಾರೆ. ರೋಹಿತ್ ಶರ್ಮಾ ಫಾರ್ಮ್ನಾಗ ಅಂದ್ರೆ ಬೆಂಕಿ ಫಾರ್ಮ್ನಾಗ. ರೋಹಿತ್ ಶರ್ಮಾ LSG ಕಡೆ ಅಷ್ಟು ಬಾಲಿಂಗ್ ಲೈನಪ್ ಇಲ್ಲ. ಆವಿಷ್ ಖಾನ್ ಒಬ್ಬ ಇಂಪ್ಯಾಕ್ಟ್ ಆದ್ರೂ ಬಿ ಮತ್ತು ಅಂತ ಪರಿ ಯಾರು ಇಲ್ಲರಿ ಬಾಲಿಂಗ್ ಲೈನಪ್. ಶಾರ್ದುಲ್ ಠಾಕೂರ್ ಬಿ ಅಷ್ಟು ಪರಿ ಇಲ್ಲ. ಹಂಗಾಗಿ ಲಕ್ನೋ ಸೂಪರ್ ಜೈನ್ಸಿ ಸೊ ಬಾಲಿಂಗ್ ಲೈನಪ್ ವರ್ಸ್ಟ್ ಅದ. MI ಕಡೆ ಹಾರ್ದಿಕ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಇದು ಯಾರು ಜಸ್ಪ್ರೀತ್ ಬುಮ್ರಾ ಬೆಂಕಿ ಫಾರ್ಮ್ನಾಗ. ಜಸ್ಪ್ರೀತ್ ಬುಮ್ರಾ ಅಂತ ಬೆಂಕಿ ಫಾರ್ಮ್ನಾಗ ನೋಡ್ರಿ. ಹಾರ್ದಿಕ್ ಪಾಂಡ್ಯ ಅಂದ್ರೆ ಬೆಂಕಿ ಕ್ಯಾಪ್ಟನ್ಸಿ ಮಾಡ್ತಾನೆ. ಆ ಕಡೆ ಅಂತ ರಿಷಬ್ ಅಂತ ಆಕಡೆ ಚೂತೆ ಮಾಡತ್ತಾನ. ಹಂಗಾಗಿ ಮುಂಬೈ ಮಾತ್ರ ನೆಕ್ಸ್ಟ್ ಹೈದರಾಬಾದ್ ಚಿತಾಲ್ ಪಚಾಲ್ ಗೆದ್ದು ಬಂದದ. ಯಾಕಪ್ಪ ಎಷ್ಟು 3-3 1 ಸೈಡ್ ಮ್ಯಾಚ್ ಗೆದ್ಕೊ ಬಂದ್ರೆ MI. ಹಂಗಾಗಿ MI ವರ್ಸಸ್ LSG ಯಾರು ಗೆಲ್ತಾರಪ್ಪ ಅಂದ್ರೆ MIನೇ ಗೆಲ್ತಾ. ಯಾಕಪ್ಪ ನಿಮ್ಗೆ ಗೊತ್ತೇ ಅದ LSG ಆ ಕಡೆ ಚೂತೆ ಮಾಡತ್ತ. ಲಾಸ್ಟಿಗೆ ನಿಖಿಲಸ್ ಪುರಾನ್ ಅಂತ ಕೈ ಕೊಟ್ಟಾನ. ಆ ಕಡೆ ಮಿಚಲ್ ಮಾರ್ಷ್ ಅಂತ ಕೈ ಕೊಟ್ಟಾನ LSG ಕಡೆಗೆ. ಹಂಗಾಗಿ ಪೂರ್ತಿ ಹದಗೆಟ್ಟು ಹೋಗಿದ್ರಿ ಅವನು. ಮಿಲ್ಲರ್ ಬಿ ಅಷ್ಟು ಫಾರ್ಮ್ನಾಗ ಇಲ್ರಿ. ಮಿಲ್ಲರ್ ಬಿ ಅಷ್ಟು ಫಾರ್ಮ್ನಾಗ ಇಲ್ರಿ. ಮಿಲ್ಲರ್ ಬಿ ಇಲ್ಲ, ಮಾರ್ಕ್ರಾಮ್ ಇಲ್ಲ, ಶಾಬಾದ್ ಇಲ್ಲ, ಮಾರ್ಷ್ ಅಂತರು ಮಿಚಲ್ ಮಾರ್ಷ್ ಅದೇ ಹೇಳ್ತೀನಿ ಅವನು ಬೆಂಕಿ ಫಾರ್ಮ್ನಾಗ. ಆವೇಶ್ ಖಾನ್ ಅದು ಬಿಟ್ರೆ ಮತ್ತೆ ಯಾರು ಫಾರ್ಮ್ ಇಲ್ಲ. ಇನ್ನು MI ಕಡೆ ನೋಡ್ರಿ ರಿಕಲ್ಟನ್ ಬೆಂಕಿ ಫಾರ್ಮ್ನಾಗ. ರೋಹಿತ್ ಶರ್ಮಾ ಅಂತ ಹೇಳಕ್ಕೆ ಬೇಡ್ರಿ. ಅವ 3 ಮ್ಯಾಚ್ ಹಟ್ಟೆ 70 ರನ್ ಹೊಡೆದ್ರು. ಸೂರ್ಯಕುಮಾರ್ ಯಾದವ್ ಅಂತರು ರೋಹಿತ್ ಶರ್ಮಾ ಸೂರ್ಯಕುಮಾರ್ ಯಾದವ್ ಹೆಂಗ ಯಾರಪ್ಪ ಫಿನಿಷರ್ ಆಗ್ಬಿಟ್ಟಾರೆ. ಹೆಂಗ್ ನಮ್ಮ ಕಡೆ RCB ಕಡೆ ವಿರಾಟ್ ಕೊಹ್ಲಿ ಮತ್ತು AB ಇದ್ರಲ್ಲ ಹಂಗ MI ಕಡೆ ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಆಗ್ಯಾರ. ತಿಲಕ್ ವರ್ಮಾ ಅಂತ ಹೇಳಕ್ ಬರ್ರಿ. ವಿಲ್ ಜಾಕ್ಸನ್ ಮೇನ್ ವಿಕೆಟ್ ವಿಕೆಟ್ ತೆಗಿತಾರೆ. ಇಲ್ಲಿ ಮ್ಯಾಚ್ ವಿನ್ ಮಾಡ್ತಾರೆ. ಹಾರ್ದಿಕ್ ಪಾಂಡ್ಯ ಬೆಂಕಿ ಕ್ಯಾಪ್ಟನ್ಸಿ ಮಾಡ್ತಾರೆ. ಸ್ಯಾಂಟ್ನರ್ ಬಿ ಸ್ಪಿನ್ನರ್ ಬೆಂಕಿ ಮಾಡ್ತಾರೆ. ಭುವನೇಶ್ವರ್ ಕುಮಾರ್, ವಿಘ್ನೇಶ್ ಅಂತ ಅವರು ಮೊನ್ನೆ ಯಂಗ್ಸ್ಟರ್ ಸ್ಪಿನ್ನಿಂಗ್ ಬಾಲಿಂಗ್ ಬೆಂಕಿ ಮಾಡ್ತಾರೆ. ಟರ್ನೆಟ್ ಬೋಲ್ಟ್ ಮತ್ತು ಚಾರ್ ಬೆಂಕಿ ಫಾರ್ಮ್ನಾಗ. MI ವರ್ಸಸ್ LSG ಬ್ಯಾಟಿಂಗ್ ಇಲ್ಲ ಬಾಲಿಂಗ್ ನೋಡಿದೆ. LSG
ಇದು ಏನಂತಾರೆ ಅಷ್ಟು ಆಖರಿ ಚೂತಿ ಆದಾರೆ. ಎಮ್ ಐ ಅಂದ್ರೆ ಬೆಂಕಿ ಫಾರ್ಮ್ನಾಗ ಅದ. ಹಂಗಾಗಿ ಎಮ್ ಐ ಹೆಂಗದ ಗೊತ್ತೇನ್ರಿ, ಅದು ಒಂಥರ ವಿನ್ನಿಂಗ್ ಟೀಮ್ ಇದೆ. ಒಂದ್ಸಲ ಲೈನಪ್ ಸಿಕ್ತತ್ ತಿಕ್ಕೋರಿ, ಒಂದ್ಸಲ ಲೈನ್ ಹಿಡಿತಪ್ಪ ತಿಕ್ಕೋರಿ, ಒಂದ್ಸಲ ಟ್ರ್ಯಾಕ್ ಮೇಲೆ ಹೊಂಟತ ತಿಕ್ಕೋರಿ, ಕಲಾಸೆ ಮುಂದಿನವ್ರು ಎಂತ ದೊಡ್ಡ ಆನೆನೇ ಇರ್ಲಕ್ಕ ಹೊಡೆದು ಒಕ್ಕಟ್ ಬಿಡ್ತಾರೆ. ಯಾಕಪ್ಪ ಒಂದ್ಸಲ ಪ್ಲೇ ಆಫ್ ಒಂದ್ಸಲ ಕ್ವಾಲಿಫೈ ಆದ್ರೆ ತಿಕ್ಕೋರಿ ಫಿಕ್ಸ್ ಕಪ್ ಅವ್ರದೇ. ನೀವು ನೋಡ್ರಿ ಇಷ್ಟೇ ತೆಗದ್ ನೋಡ್ರಿ, ಅವ್ರು ಕ್ವಾಲಿಫೈ ಆಗಿದ್ದು 10% ಅನ್ನಿಸ್ತಾರೆ, ಸೋತಿದ್ದು ಫೈನಲ್ 99% ಹೊಡೆದು CSK ಫೈನಲ್ದಾಗ 3-4 ಸಾರಿ 2-3 ಸಾರಿ ಸೋಲ್ಸಿದೆ ಎಮ್ ಐ. ಎಷ್ಟು 130-140 ರೆಕಾರ್ಡ್ ಅದಾರೆ CSK ಕೂಡ ಎಮ್ ಐ ಚೇಂಜ್ ಮಾಡಿ ಗೆದ್ದಿದೆ ಎಮ್ ಐ. ಹಾಗಾಗಿ ಎಮ್ ಐ ಹೆಂಗಪ್ಪ ಒಂದ್ಸಲ ಟ್ರಾಕಿಗೆ ಬತ್ತಿಕ್ಕರಿ ಹೊಡೆದು ಕಡಿಯೋದು ಮಾಡ್ತಾರೆ. ಹಂಗಾಗಿ ಸಿಂಪಲ್ ನೋಡ್ರಿ, ರೋಹಿತ್ ಶರ್ಮಾ ಮಾತ್ರ ಬೆಂಕಿ ಫಾರ್ಮ್ನಾಗ. ಹಂಗಾಗಿ ಎಮ್ ಐ ಅಂತೂ ಅಷ್ಟೇನು ಇದಾಗಲ್ಲ, ಯಾಕೆ ಹೋಮ್ ಗ್ರೌಂಡ್ ಆಗಲ್ಲ, ಟಾಸ್ ಹತ್ರ ಇಂಪಾರ್ಟೆಂಟ್ ಆಗಲ್ಲ. ಫಸ್ಟ್ ಗೆದ್ದರು ಬಾಲಿಂಗ್ ಆಯ್ಕೆ ಮಾಡ್ತಾರೆ, ಅದು ಏನಂತಾರೆ ಅವಾಗ ನಿಂತ ಇದ್ದಿದ್ದೆ. ಅದು ಎಂತೆ ಕಂಡೀಷನ್ ಇದ್ರು ಫಸ್ಟ್ ಟಾಸ್ ಗೆದ್ದರು ಬಾಲಿಂಗ್ ಆಯ್ಕೆ ಮಾಡ್ತಾರೆ. ಹಂಗಾಗಿ ಮೇನ್ ಮುಂಬೈನೇ ಗೆಲ್ತ ಅಂತೇಳಿ ವಿಡಿಯೋ ಮುಗಿಸ್ತಾರೆ. ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡ್ರಿಪ್ಪ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಲೈಕ್ ಮುಂದೊಂದು ನೋಡೋದ ಸಿಗೋಣ್ರಿ. ಜೈ ಕರ್ನಾಟಕ, ಜೈ RCB ಸಿಗೋಣ್ರಿ, ಜೈ ಕಪ್. ಈ ಸಲ ಕಪ್ ನಮ್ದೇ.